ಕಿಟಕಿ ಬಾಗಿಲುಗಳಿಗೆ ಅಂತೆ ಹಾನಿ ಆಯ್ತಪ್ಪ ಅಂದ್ರೆ ಅವರಿಗೆ 6,500. ಮುಂದೆ ಮನೆ ಗೋಡೆಗಳು ಬಿರುಕು ಬಿಟ್ಟು ಅದು ಕುಸಿತ ಆಯ್ತಪ್ಪ ಅಂತಂದ್ರೆ ಅದಕ್ಕೆ 30,000 ರೂಪಾಯಿ ಕೊಡುವಂಥದ್ದು ಈ ಮಳೆಯಿಂದಾಗಿ. ಮುಂದೆ ಗೋಡೆ ಕುಸಿತ ಮತ್ತು ಚಾವಣಿಗೆ ಹಾನಿ ಆಯ್ತಂದ್ರೆ 50,000 ರೂಪಾಯಿ ಕೊಡುವಂಥದ್ದು ಘೋಷಣೆ ಮಾಡಿದ್ದಾರೆ. ಗೋಡೆ ಮತ್ತು ಚಾವಣಿ ಕುಸಿತ ಎರಡು ಅದು ಅದ್ರ ಪೂರ್ಣ ಹಾನಿ ಆದರೆ 1,20,000 ಕೊಡುವ ವಿಚಾರ ಮಾಡಿದ್ದಾರೆ, ಅದು ಘೋಷಣೆ ಮಾಡಿದ್ದಾರೆ. ಮುಂದೆ 1 ಲಕ್ಷ ಪರಿಹಾರ ಅನಧಿಕೃತ ಜಮೀನಿನಲ್ಲಿ ಮನೆ ಕಟ್ಟಿದ್ದು ದಾಖಲೆ ಇರುವುದಿಲ್ಲ ಯಾವುದೇ ಅಂತ ಅನಧಿಕೃತ ಮನೆಗೆ 1 ಲಕ್ಷ. ಮುಂದೆ ಬಟ್ಟೆ ಗೃಹೋಪಯೋಗಿ ಇವು ಸಲುವಾಗಿ 5,000 ಹಿಂಗೆಲ್ಲ ಘೋಷಣೆ ಮಾಡಿದ್ದಾರೆ ಇವರು. ಆದರೆ ಇವು ಎಷ್ಟು ಮಟ್ಟಿಗೆ ಹೋಗಿ ಮಾಡ್ತಾವೆ ಏನು ಮಾಡ್ತಾವೆ ಇವರು ವಾಸ್ತವ ಹೋಗಿ ನೋಡಿದಾಗ ಗೊತ್ತಾಗುವಂಥ ವಿಷಯ. ಆದರೂ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಈ ಕಾಳಜಿ ಇನ್ನೂ ತೀವ್ರ ಆಗಬೇಕಾಗಿದೆ. ಯಾಕಂದ್ರೆ ವಿಶೇಷವಾಗಿ ಇತ್ತೀಚೆಗೆ ನಿಸರ್ಗದಲ್ಲಿ ಆದಂಥ ಬದಲಾವಣೆಯಿಂದಾಗಿ ನೈಸರ್ಗಿಕ ಹಾವಳಿಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಆಲ್ರೆಡಿ ಅವರು ಹೇಳಿದ್ದಾರೆ, ಇಲ್ಲ ನೈಸರ್ಗಿಕವಾಗಿ ಆಗುತ್ತಿರುವಂಥ ಹಾನಿಗಳಿಗೆ ನಾವು ಈ ಒಂದು ರಾಷ್ಟ್ರೀಯ ಏನಪ್ಪ ಅಂತಂದ್ರೆ ವಿಪತ್ತು ನಿವಾರಣಾ ನಿಧಿಯಿಂದ ಅಥವಾ ರಾಜ್ಯದ ವಿಪತ್ತು ನಿರ್ವಹಣಾ ನಿಧಿಯಿಂದ ಅಂದರೆ NDRF ಮತ್ತು SDRF ಇವುಗಳ ಮೂಲಕ ನಾವು ದುಡ್ಡು ಕೂಡಿಸಿಟ್ಟಿವಪ್ಪ. 1,000 ಕೋಟಿ ರೂಪಾಯಿ ಇಟ್ಟಿವಿ. ಅಧಿಕಾರಿಗಳು ಯಾವುದು ಹಿಂದೆ ಮುಂದೆ ನೋಡೋದು ಅವಶ್ಯಕತೆ ಇಲ್ಲ. ಹಾನಿ ಆದ ತಕ್ಷಣ ದುಡ್ಡನ್ನು ಬಿಡುಗಡೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಆಜ್ಞೆಯನ್ನು ಹೊರಡಿಸಿದ್ರೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಮೋಸ್ಟ್ಲಿ ಅಧಿಕಾರಿಗಳು ಮಾಡ್ತಾರೆ ಅಂತ ತಿಳ್ಕೊಳ್ಳೋ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಅಧಿಕಾರಿಗಳು